ಅಬ್ಬಬ್ಬಾ, ಎಲ್ಲೆಲ್ಲೂ ಕಾಟೇರದ ಹವಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಕ್ಕೆ ಸಿನಿ ರಸಿಕರು ಫುಲ್ ಫಿದಾ ಆಗಿದ್ದಾರೆ. ಬಾಕ್ಸ್ ಆಫೀಸ್ ಸುಲ್ತಾನ ಮತ್ತೆ ಗೆದ್ದಿದ್ದಾರೆ. ತರುಣ್ ಸುಧೀರ್ ನಿರ್ದೇಶನದ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಕನಸಿನ ರಾಣಿ ಮಾಲಾಶ್ರೀ ಪುತ್ರಿ ಆರಾಧನಾ ಮತ್ತು ಶ್ರುತಿ ಕುಮಾರ್ ಗೋವಿಂದ್ ಸೇರಿದಂತೆ ದೊಡ್ಡ ತಾರ ಬಳಗದ ಚಿತ್ರ ಕಾಟೇರ ಚಿತ್ರ ನೋಡಲು ಜನ ಮುಗಿಬೀಳುತ್ತಿದ್ದಾರೆ. ಎಲ್ಲರ ಮಾತಲ್ಲೂ ದರ್ಶನ್ ಅವರದ್ದೇ ಮಾತು. ಕಾಟೇರ ಚಿತ್ರಕ್ಕೆ ತೆಲುಗು ತಮಿಳಿನಲ್ಲಿ ಬೇಡಿಕೆ ಬರುತ್ತಿದೆಯಂತೆ. ಕೇವಲ ಮಾಸ್ ಚಿತ್ರಗಳಲ್ಲಿ ಮಿಂಚುತ್ತಿದ್ದ ದರ್ಶನ್ ಅವರು ಒಂದೊಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಎಂದು ಅಭಿಮಾನಿಗಳು ಕೊಂಡಾಡುತ್ತಿದ್ದಾರೆ. ಅಲ್ಲದೆ ಸಿನಿ ಸ್ಟಾರ್ಸ್ ಕೂಡ ಸಿನಿಮಾ ನೋಡಿ ವಾವ್ ಎನ್ನುತ್ತಿದ್ದಾರೆ. ಸಿನಿಮಾ ನೋಡಿದ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತು ನಟ ಮತ್ತು ನಿರ್ಮಾಪಕ ಡಾಲಿ ಧನಂಜಯ್ ಸಹ ಸಿನಿಮಾ ಬಗ್ಗೆ ಮತ್ತು ದರ್ಶನ್ ಆಕ್ಟಿಂಗ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ದರ್ಶನ್ ಬಗ್ಗೆ ಹೇಳಬೇಕು ಅಂದ್ರೆ ದರ್ಶನ್ ಯುವ ನಟರಿಗೆ ಯಾವಾಗ್ಲೂ ಸಾಥ್ ಕೊಡ್ತಿರ್ತಾರೆ, ಅದೆಲ್ಲ ಸಾಮಾನ್ಯ. ಆದ್ರೆ ದರ್ಶನ್ಗಾಗಿ ಯುವ ನಟರೇ ಪ್ರಮೋಷನ್ ಮಾಡಿದ್ದು ತುಂಬಾನೇ ವಿಶೇಷವಾಗಿತ್ತು. ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ಅಂಬರೀಶ್, ಟೈಗರ್ ಪ್ರಭಾಕರ್ ಪುತ್ರ ವಿನೋದ್ ಪ್ರಭಾಕರ್, ಕೈವಾ ಖ್ಯಾತಿಯ ಧನ್ವೀರ್, ಗರಡಿ ಖ್ಯಾತಿಯ ಯಶಸ್ ಸೂರ್ಯ, ಸ್ಯಾಂಡಲ್ವುಡ್ ನ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಸೇರಿದಂತೆ ಯುವ ನಟರು ದರ್ಶನ್ ಸಿನಿಮಾಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಲ್ಲದೆ ಪ್ರಮೋಷನ್ ಕೂಡ ಮಾಡಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಮತ್ತು ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಅವರ ಒಡನಾಟ ಎಲ್ಲರಿಗೂ ಪ್ರೀತಿ ಪಾತ್ರವಾಗಿತ್ತು. ಇದೆಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಸಾಕಷ್ಟು ಮೆಚ್ಚುಗೆಗೆ ಸಾಕ್ಷಿಯಾಯಿತು. ಇವರ ಸಂಬಂಧ ಯಾವಾಗ್ಲೂ ಹೀಗೆ ಇರಲಿ ಎಂದು ಪ್ರತಿಯೊಬ್ಬರು ಆಶಿಸಿದ್ರು. ಅದೇನೇ ಇರಲಿ, ನಮ್ಮ ಡಿ ಬಾಸ್ ಮಾತ್ರ ಇಂತಹ ವಿಷಯದಲ್ಲಿ ಸೆಲೆಬ್ರಿಟಿಗಳಿಗೆ ಮತ್ತಷ್ಟು ಹತ್ತಿರವಾಗಿರುತ್ತಾರೆ. ಎಲ್ಲರನ್ನು ಬೆಳೆಸುವ ಗುಣ ಅವರದ್ದಾದ್ರೆ ಅವರನ್ನು ಯಾವಾಗಲೂ ಪ್ರೀತಿಸುವ ಗುಣ ಅವರ ಸೆಲೆಬ್ರಿಟಿಗಳದ್ದು. ನಮ್ಮ ಕನ್ನಡ ನಾಡು ಹಳ್ಳಿ ಸೊಗಡಿನ ಕಾಟೇರ ಸಿನಿಮಾ ಮತ್ತಷ್ಟು ಯಶಸ್ವಿ ಕಾಣಲಿ ಎಂಬುದೇ ನಮ್ಮ ಆಶಯ.